ಮನೆಯಲ್ಲೇ ಮಾಡಿರೋಂಥದ್ದು ನಾನು ಡೈ ಮಾಡಿದ್ದೀನಿ. ಬಿಳಿ ಕೂದಿಗೆ ಲೈವ್ ಆಗಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾನು. ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಕಿ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 2 ತರ ಹರ್ಬಲಿಂದು ಪೌಡರ್ ಇದೆ. ಒಂದು ನಾನ್ ಮಾಡಿರೋದಂಥದ್ದು, ಇನ್ನೊಂದು ಬೇರೆ ಕಡೆ ಕೇಳ್ಪಟ್ಟಿದ್ದೆ ನಾನು. ಯಾವ ರೀತಿ ಅಂದ್ರೆ ವಿಡಿಯೋಸ್ ಕೂಡ ನೋಡಿದೀನಿ ನಾನು ಯೂಟ್ಯೂಬ್ ಅಲ್ಲಿ. ಅದರ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತಾನು ಕೂಡ ನಾನು ಡೆಮೋ ಮಾಡಿದ್ದೀನಿ. ಏನು ಅಂದ್ರೆ ಸಾಸ್ವೆ, ಆಮೇಲೆ ಮೆಂತೆಕಾಳು, ಮತ್ತೆ ಕಲ್ಲೊಂಜಿ, ಕರಿಬೇವು ಇವೆಲ್ಲ ಹಾಕ್ಬಿಟ್ಟು ಹುರಿದ್ಬಿಟ್ಟು ಕಪ್ಪು ಮಾಡಿ ಪೌಡರ್ ತರ ಮಾಡಿರ್ತಾರೆ. ಅದು ಕೂಡ ಮನೇಲಿ ಮಾಡಿ ನಾನು ಡೆಮೋ ನೋಡಿದೀನಿ. ಅದಷ್ಟು ರಿಸಲ್ಟ್ ಬರಲ್ಲ. ಯಾಕೆ ಅಂದ್ರೆ ಅದು ಕ್ರೀಮಿ ತರ ಬರಲ್ಲ, ಒಂಥರ ಪೌಡರ್ ತರ ಇರುತ್ತೆ, ರಫ್ ಆಗಿರುತ್ತೆ, ಕೈಯಿಗೆ ಸ್ವಲ್ಪ ದೂರ ಆಗಿರುತ್ತೆ, ಸ್ವಲ್ಪ ಹೊರಟಿರುತ್ತೆ. ಈ ಹೇರ್ಸಿಗೆ ಹತ್ತಿದಾಗೆ ಅದು ಡೈ ಆದ ತಕ್ಷಣನೇ ಬೀಳುತ್ತೆ ಅಂತ ನನ್ನ ಉದ್ದೇಶ. ನಾನ್ ಮಾಡಿರೋದಂತದ್ದು ಒಂದು ಕ್ರೀಮಿ ತರ ಬರುತ್ತೆ. ಅದು ಆ ಹೇರ್ಸಿಗೆ ಹತ್ತಿದ ತಕ್ಷಣನೇ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅದು ಒಂಥರ ಹೇರ್ಸಿಗೆ ಫುಲ್ ಕವರ್ ಅಪ್ ಆಗ್ಬಿಡುತ್ತೆ. ಇದು ಯಾವ್ದು ಅಂದ್ರೆ ಪರ್ಮನೆಂಟ್ ಅಲ್ಲ, ಇದು ಟೆಂಪ್ರವರಿ. ಅಂದ್ರೆ ಈಗ ಯಾವ್ದಾದ್ರು ಫಂಕ್ಷನ್ಸಿಗೆ ಹೋದ್ರೆ, ಯಾವ್ದಾದ್ರು ಇದಕ್ಕೆ ಹಬ್ಬಗಳಿಗೆ ಆಗ್ಲಿ ಟೈಮ್ ಇರಲ್ಲ, ಅವ್ರಿಗೆ ಹಚ್ಕೊಳಕ್ಕೆ ಒಂದು 1/2 hour ಡೈ ಹಚ್ಕೊಂಡ್ರೆ ಅದು 1/2 hour ವೇಟ್ ಮಾಡ್ಬೇಕಾಗತ್ತೆ. ಚಿಂಟಿಗಿದೆ ನಮ್ಗೆ ಅಂತ ಹೇಳಿ ಈ ತರದ್ದು ಒಂದು ಪೌಡರ್ ಹರ್ಬಲಿನ್ ಮಾಡ್ಕೊಂಡ್ಬಿಟ್ರೆ ಅದು ಸಡನ್ ಆಗಿ ನಾವು ಹಚ್ಕೊಂಡು ಹೋಗ್ಬಹುದು, ಫಂಕ್ಷನ್ಸಿಗಾಗ್ಲಿ ಯಾವ್ದಾರ ಪಾರ್ಟಿಗಳಿಗಾಗ್ಲಿ ಅದಕ್ಕೆ ಆದ್ರೂ. ಅದಕ್ಕೋಸ್ಕರ ನಾನು ತಗೊಂಡ್ಬಂದಿದ್ದೀನಿ ಈ ವಿಡಿಯೋನ. ಎಲ್ಲರೂ ಕೆಲವೊಬ್ರಿಗೆ ಹೆಲ್ಪ್ ಆಗ್ಲಿ, ನಮ್ಮ ಸ್ಟೂಡೆಂಟ್ಸಿಗೂ, ನಮ್ಮ ಇವ್ರಿಗೆ ಸ್ಟೂಡೆಂಟ್ಸ್ ಮತ್ತೆ ಇವರು ನಮ್ಮ ಕಸ್ಟಮರ್ಸಿಗೆ, ಪಾರ್ಲರ್ ಕಸ್ಟಮರ್ ಬರ್ತಾರಲ್ವಾ ಅವರಿಗೂ ಒಂದು ಹೆಲ್ಪ್ ಆಗ್ಲಿ ಅಂತ. ಆಲ್ರೆಡಿ ಅವರು ಕಟಿಂಗ್ಸ್ ಬರ್ತಿರ್ತಾರೆ, ಅವ್ರಿಗೂ ಹೇರ್ ಫಾಲ್ ಆಗ್ತಾ ಇರುತ್ತೆ ಡೈಯಿಂದ. ಆಮೇಲೆ 1 ಇಂಚ್ ಬಿಳಿ ಕೂದಲಾಗಿರುತ್ತೆ, ಅವರು ಕೂಡ ಕೇಳ್ತಿರ್ತಾರೆ ಯಾವ ರೀತಿ ನ್ಯಾಚುರಲ್ ಆಗಿರೋಂಥದ್ದು ಯಾವ್ದಾದ್ರು ಇದೆಯಾ ಅಂತ. ನಾನು ಟೆಂಪ್ರವರಿ ಒಂದಿದೆ, ಇನ್ನೊಂದು ನಾನು ಅಪ್ಲೈ ಮಾಡ್ತಿರೋದು. ಅದು ನೆಕ್ಸ್ಟ್ ಇದ್ರಲ್ಲಿ ವಿಡಿಯೋ ತಗೊಂಡ್ಬರ್ತೀನಿ ನಾನು. ಅದು ಏನ್ ಗೊತ್ತಾ, ಅದು ಮೆಹಂದಿಯಲ್ಲಿ ಅಪ್ಲೈ ಮಾಡೋದು. ಅದು ನ್ಯಾಚುರಲ್ ಫುಲ್ ಪ್ಯೂರ್ ಆಗಿರೋಂಥದ್ದು ಇದ್ರದ್ದು ಹರ್ಬಲಿಂದದು ಮೆಹಂದಿ ಆಗಿ, ಮತ್ತೆ ಇಂಡಿಗೋ ಪೌಡ್ರು ಅವೆಲ್ಲ ಹಾಕ್ಬಿಟ್ಟು ಡಿಫ್ರೆನ್ಸ್ ಏನಂತ ಅದ್ರೂ ಕೂಡ ನಾನು ವಿಡಿಯೋಸ್ ತಗೊಂಡ್ಬರ್ತೀನಿ. ಅದು ಕೂಡ ನಾನು ಅಪ್ಲೈ ಮಾಡ್ತೀನಿ. ನನ್ಗೆ ಇದುವರೆಗೂ ಡೈಗೆ ನಾನು ಮೊರೆ ಹೋಗಿಲ್ಲ. ಇದು ಕೂಡ ನಾನು ಹಚ್ಕೊಂಡಿಲ್ಲ, ಯಾಕೆಂದ್ರೆ ನನಗೆ ವೈಟ್ ಹೇರ್ಸ್ ಕಡಿಮೆ ಇದೆ. ಹಾಗಾಗಿ ನನ್ನ ಕಸ್ಟಮರ್ಸಿಗೆ ಆಗ್ಲಿ, ನಮ್ಮ ಸ್ಟೂಡೆಂಟ್ಸಿಗಾಗ್ಲಿ ಒಂದು ಹೆಲ್ಪ್ ಆಗಿ ಒಂದು ಟಿಪ್ಸ್ ಅನ್ಸೋಣ ಅಂತ. ಯಾವ ರೀತಿ ಮಾಡ್ಬೇಕು ಅಂತಂದು ನಾನು ನೆಕ್ಸ್ಟ್ ವಿಡಿಯೋ ತಗೊಂಡ್ಬರ್ತೀನಿ. ಈಗ ಅದ್ರದ್ದು ಡಿಫ್ರೆನ್ಸ್ ಏನಿದೆ ಅಂತಂದು ನಾನು ತೋರಿಸ್ತೀನಿ ನಾನು. ನೆಕ್ಸ್ಟ್ ನಾನು ಇದ್ರದ್ದು ಡಿಫ್ರೆನ್ಸ್ ತೋರಿಸಿದ್ಮೇಲೆ ಅದು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ. ನಾವು ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ ಇದಕ್ಕೆ. ಫಸ್ಟ್ ಆಫ್ ಆಲ್ ನಿಮಗೆ ಇದರಲ್ಲಿ ವೈಟ್ ಯೆಲ್ಲೋ ಬೋರ್ಡ್ ತರ ಇದೆ. ಇದರಲ್ಲಿ ಯಾವ ರೀತಿ ಇರುತ್ತೆ ಆ ಪೌಡರ್ಸ್ ಡಿಫ್ರೆನ್ಸ್ ತೋರಿಸ್ತೀನಿ ನಾನು. ಅದು ಓಕೆ, ಇದು ಕ್ರೀಮಿ ತರ ಬರುತ್ತೆ, ಒಂಥರ ಸಾಫ್ಟ್ ಆಗಿದೆ. ಇದು ನಾನ್ ಮಾಡಿರೋದು. ಇದು ನಿಮ್ ಮನೆಯಲ್ಲೇ ಮಾಡಿರೋದು ಯಾವ ರೀತಿ ಅಂತ ನಾನು ಹೇಳ್ತೀನಿ ನಾನು. ಇದು ಒಂಥರ ಸಾಫ್ಟ್ ಆಗಿದೆ, ಹೇರಿಗೆ ಬೇಗ ಅಪ್ಲೈ ಆಗ್ಬಿಡುತ್ತೆ, ಬೇಗ ಇದಾಗ್ಬಿಡುತ್ತೆ. ನಾನ್ ಮಾಡಿ ಇದು ಆಯಿಲ್ ಹಾಕಿ ಮಾಡಿದ್ರೆ ಸ್ವಲ್ಪ ಅಂಟಂಟ್ ಆಗುತ್ತೆ. ಅದಕ್ಕೆ ನಾನು ವ್ಯಾಸ್ಲಿನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ಡೈಗೆ ಮೊರೆ ಹೋಗಿರ್ತಾರಲ್ವಾ ಅಂಥವ್ರಿಗೆ 1 ಇಂಚ್ ಆಗಿರುತ್ತಲ್ವ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ ಅನ್ನೋ ನನ್ನ ಉದ್ದೇಶ. ಟೆಂಪ್ರವರಿಗೆ ಆಗಲಿ. ಮಕ್ಕಳಿಗೆ ಮಾಡಬೇಕಾದ್ರೆ ಅಲಿವೇರಾ ಜೆಲ್ ಅಂತ ಬರುತ್ತೆ, ಅದು ಪ್ಯೂರ್ ತರ ಬರುತ್ತೆ. ಈ ತರ ಜೆಲ್ಲು ಬೇಡ, ಇದು ಅಂಟ್ಕೊಳಲ್ಲ. ಈ ಅಲೋವೆರಾ ಪ್ಯೂರ್ ಅಲೋವೆರಾ ಇದೆಯಲ್ಲ, ಇದು ಈ ತರ ಕಿತ್ತಿದಾಗೆ ಒಂಥರ ಲೋಳೆ ಬರುತ್ತೆ. ಆ ಲೋಳೆ ಇದ್ರಲ್ಲಿ ಹಾಕಿದ ಹಾಗೆ ಮಿಕ್ಸ್ ಅಂದ್ರೆ ಬೇರೆ ಬೇರೆ ಆಗುತ್ತೆ. ಅದು ಕೈಗೆ ಆಗುತ್ತೆ, ಅಲೋವೆರಾಗೆ ಹೇರ್ಸಿಗೆ ಹತ್ತಲ್ಲ. ಅದಕ್ಕೋಸ್ಕರ ಇದು ಪ್ರಾಡಕ್ಟ್. ಅದು ಒಟ್ಟು ಪ್ಯೂರ್ ಆಗಿರೋಂಥದ್ದು ವೈಟ್ ಅಲೋವೆರಾ ಜೆಲ್ ಬರುತ್ತೆ, ಅದನ್ನ ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಪೆಟ್ರೋಲಿಯಂ ಜೆಲ್ ಅಂತ ಇದೆ, ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ ಇದರಲ್ಲಿ. ಆದ್ರೂ ಕೂಡ ಅದು ನಾವು ಲಿಪ್ಸಿಗೆ ಅದಕ್ಕೆಲ್ಲ ಹಚ್ಕೊಳ್ಳೇಬೇಕಾಗುತ್ತೆ.
ನನ್ನ ಉದ್ದೇಶ ಆಲಿವೆರಾ ಜೆಲ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಅಂತ ನನ್ನ ಉದ್ದೇಶ. ಈಗ ನಿಮಗೆ ಸದ್ಯಕ್ಕೆ ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದರ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಅದು ನನ್ನ ಮಕ್ಕಳಿಗೆ ಹಚ್ಚಬೇಕಾದ್ರೆ ಇದನ್ನ ಬೇಡ ಅಂತ ನನಗೆ ಅನಿಸುತ್ತೆ. ಅಲಿವೆರಾ ಜೆಲ್ಲಿಂದ ಮಕ್ಕಳಿಗೆ ಅಪ್ಲೈ ಮಾಡಿಕೊಂಡು ಇದು ಮನೆಯಲ್ಲೇ ಮಾಡಿರೋಂಥದ್ದು, ಏನು ಕೆಮಿಕಲ್ ಅಲ್ಲ. ಇದು ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಂಡ್ಬರ್ತೀನಿ, ಯಾವ ರೀತಿ ಫಸ್ಟ್ ರಿಸಲ್ಟ್ ನೋಡಿ ಅಂತ ನನ್ನ ಉದ್ದೇಶ. ಇದರಲ್ಲಿ ಇದೊಂದು ತರ ಪೌಡರ್ ಇದೆ. ಓಕೆ, ಇನ್ನೊಂದು ಪೌಡರ್ ತಗೊಂಡ್ಬರ್ತೀನಿ ನಾನು. ಇದು ನೋಡಿ, ಇದು ಸಾಫ್ಟ್ ಆಗಿರಲ್ಲ. ಇದು ಒಂಥರ ಪೌಡರ್ ರಫ್ ಇದೆ, ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಇದೆಲ್ಲ ಅಂಟ್ಕೊಳಲ್ಲ. ಇದು ನೋಡಿ, ಇದೆಷ್ಟು ಹಿಂಗ ಅಂದ್ರೆ ಸಾಕು ಎಷ್ಟು ಸಾಫ್ಟ್ ಆಗಿದೆ. ಸ್ವಲ್ಪ ಎಷ್ಟು ನೀವು ನೈಸ್ ಆಗಿ ರುಬ್ಬಿದ್ರು ಸಹ ಇದು ರುಬ್ಬಲ್ಲ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಷ್ಟು ಸರಿ ಮಿಕ್ಸಿಗೆ ಹಾಕಿದೀನಿ, ಆದ್ರೂ ಇದು ಇಷ್ಟೇ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರಲ್ಲಿ ಯಾವ ರೀತಿ ಇದು ಹಾಕ್ಬಿಟ್ಟು ನಾನು ವ್ಯಾಸ್ಲೈನ್ ಹಾಕ್ಬಿಟ್ಟು ಇದು ತೋರಿಸ್ತೀನಿ ಡಿಫ್ರೆನ್ಸ್. ಹ್ಯಾಂಡಲ್ ತೋರಿಸ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಒಂದ್ ಫಿಂಗರ್ ಅಲ್ಲಿ ಇದನ್ನ ನಾನು ವ್ಯಾಸ್ಲೈನ್ ಹಚ್ತೀನಿ ನಾನು. ನೋಡಿ, ಇದು ಎಷ್ಟು ಕ್ರೀಮಿ ಆಗಿ ಬರುತ್ತೆ, ಎಷ್ಟು ಸಾಫ್ಟ್ ಆಗಿ ಬರುತ್ತೆ. ಇದು ಈ ಬೆರಳಲ್ಲಿ ನಾನು ಮಿಕ್ಸ್ ಮಾಡ್ತೀನಿ. ಇದು ಇದು ಒಂದು ಸ್ವಲ್ಪ ರಫ್ ಆಗಿದೆ. ಇದು ಮಿಕ್ಸ್ ಮಾಡುವಾಗ ಇದಕ್ಕೆ ಪ್ಲೇಟ್ ಅಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಡಿಫ್ರೆನ್ಸ್. ಈ ಹೇರಿಗೆ ಹಚ್ಕೊಳಲ್ಲ ಅಂತ ನನಗೆ ಉದ್ದೇಶ. ಹತ್ತಿದ್ರೂ ಸಹ ಬೇಗ ಡೈಯ ತಕ್ಷಣ ಬೀಳುತ್ತೆ ಅಂತ. ಮತ್ತೆ ನಿಮಗೆ ಡೆಮೋನು ಕೂಡ ತೋರಿಸ್ತೀನಿ ಇದ್ರಲ್ಲಿ. ಇದು ಈ ತರ ಇದೆ ಅಂತ. ಇದು ಎಷ್ಟು ಸಾಫ್ಟ್ ಆಗಿದೆ. ಇದು ನಾನ್ ಮಾಡಿರೋದು ಹರ್ಬಲ್ ಇದ್ದು. ಓಕೆ, ಸ್ವಲ್ಪ ಕೂಡ ತಗೊಂಡ್ಬಿಟ್ಟು ವಾಟರ್ ಸ್ಪ್ರೇ ತಗೊಂತೀನಿ. ಇದ್ರಲ್ಲಿ ಡೆಮೋ ತೋರಿಸ್ತೀನಿ. ಇದು ಒಂದ್ ಸ್ವಲ್ಪ ನೋಡಿ ಎಷ್ಟು ಪ್ರೆಸ್ ಮಾಡ್ತಾ ಇದೀನಿ. ಲೈಟ್ ಆಗಿ ನೀವು ಇದು ಮಾಡ್ಕೋಬೇಕು. ಇಲ್ಲೇ ಹಚ್ತೀನಲ್ಲ, ಈ ರೀತಿ ಬರುತ್ತೆ. ಇದು ಲೈಟ್ ತಗೊಂಡಿದ್ದೀನಿ. ಇನ್ನೊಂದ್ ಸ್ವಲ್ಪ ತಗೊಳೋಣ. ನೋಡಿ, ಈ ರೀತಿ ಎಷ್ಟು ಡಾರ್ಕ್ ಆಗಿ ಹಚ್ಚುತ್ತೆ ಇದು ಅಲ್ವಾ. ಇದಕ್ಕೆ ನಾನು ವಾಟರ್ ಸ್ಪ್ರೇ ಮಾಡ್ತೀನಿ. ನೋಡಿ, ಎಷ್ಟು ಸ್ಪ್ರೇ ಮಾಡ್ತಾ ಇದ್ರು ಸಹ ಇದು ಹೋಗಲ್ಲ. ನೋಡಿ ಅದಲ್ವಾ. ಇದು ಹೇರಿಗೂ ಕೂಡ ಅಷ್ಟೇ, ಈ ತರ ವಾಟರ್ ಹಾಕಿದ್ರು ಸಹ ಹೋಗಲ್ಲ. ಈ ರೀತಿ ನೋಡಿ, ಸ್ವಲ್ಪ ತೆಳುವಾಗಿ ಹಚ್ಚಿದ್ರೆ ಬೇಗ ಹೋಗಲ್ಲ. ಅದೇ ದಪ್ಪವಾಗಿ ಹಚ್ಚಿದ್ರೆ ನಿಮಗೆ ನಾವು ಈ ತರ ಪ್ರೆಸ್ ಮಾಡಿದಾಗೆ ಸ್ವಲ್ಪ ಇದಾಗುತ್ತೆ. ನೋಡಿ, ವಾಟರ್ ಅಷ್ಟೇ ಬಂದಿದೆ. ಇದು ಕೂಡ ಇದು ಹತ್ತಲ್ಲ, ಬೇರೆ ಬೇರೆ ಸೈಡ್ ಅಲ್ಲಿ ಹತ್ತಲ್ಲ. ಇದನ್ನ ಈ ತರ ಮಾಡಿದ್ರೆ ಆಗಲ್ಲ. ನೋಡಿ ಅದಾ, ನೋಡಿ ಹತ್ತಿಲ್ಲ. ಅದೇ ತರ ಇದನ್ನ ಸ್ವಲ್ಪ ದಪ್ಪವಾಗಿ ಹಚ್ಚಬೇಕು. ಈ ದಪ್ಪವಾಗಿ ಹಚ್ಚಿದಾಗೆ ಹೀಗೆ ಪ್ರೆಸ್ ಮಾಡಿದಾಗೆ ಸ್ವಲ್ಪ ಹತ್ತುತ್ತೆ. ಅದೇ ತರದ್ ಹೇರ್ಸಿಗೆ ಇದು ಮಾಡಿದಾಗೆ ಅದು ನಮ್ಮಮ್ಮರಿಗೆ ಹಚ್ಚುತ್ತೀನಿ ಅಲ್ವಾ, ಅದು ಕೂಡ ನಾನು ಡೆಮೋ ತೋರಿಸ್ತೀನಿ. ನಾವು ಹೇರ್ಸಿಗೆ ನಾವು ಕೈಗೆಲ್ಲ ಹತ್ತುತ್ತೋ ಏನಿಲ್ವೋ ಅನ್ನೋದು ಕೂಡ ನಾನು ಡೆಮೋ ತೋರಿಸ್ತೀನಿ. ಇದು ನಾವು ಮಾಡಿರೋದು ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಲೈಟ್ ಆಗಿ ಹಚ್ಚಿದ್ರೆ ಹತ್ತಲ್ಲ. ಅದೇ ತರ ಇದು ಈ ಪೌಡರ್ ಇದೆಯಲ್ವಾ, ಇದು ನನಗೆ ಸಜೆಷನ್ಸ್ ಇದೇನದು ರಿಸಲ್ಟ್ ಬರಲ್ಲ ಇದು ಅಂತ ನನಗೆ ಅನ್ನಿಸ್ತು. ಹೀಗಾಗಿ ನಿಮಗೆ ಒಂದು ಯೂಟ್ಯೂಬರ್ಗೆ ನಮ್ಮ ಕಸ್ಟಮರ್ಸ್ಗೆ ಒಂದು ಡೆಮೋ ತೋರ್ಸೋಣ ಅಂತ. ನೋಡಿ, ಇದು ಸಾಫ್ಟ್ ಇಲ್ಲ, ರಫ್ ಆಗಿದೆ, ರಫ್ ಇದೆ. ಇಷ್ಟು ಇನ್ನೊಂದ್ ಸ್ವಲ್ಪ ಲಿಕ್ವಿಡ್ ತಗೊಂತೀನಿ ನಾನು. ಸ್ವಲ್ಪ ಇದು ಕ್ರೀಮ್ ತಗೊಂಡು ನೋಡಿ, ಈ ರೀತಿ ಇದೆ. ಇದು ಎಷ್ಟು ಇದಾಗುತ್ತೆ, ರಫ್ ಆಗಿದೆ. ಅದೇ ತರ ಇದನ್ನ ವಾಟರ್ ಸ್ಪ್ರೇ ಮಾಡ್ತೀನಿ. ಹೌದಾ,
ವಾಟರ್ ಸ್ಪ್ರೇ ಆದ್ರೆ ಏನೋ ಇದು ಮೂಮೆಂಟ್ ಆಗಲ್ಲ, ಅದೇ ರೀತಿ ಇರುತ್ತೆ. ಆದ್ರೆ ಹೇರ್ಸಿಗೆ ಹತ್ತಿದ್ರೆ ತುಂಬಾ ಇದಾಗುತ್ತೆ ಅಂತ. ಈಗ ನೋಡಿ ಇದು ಹತ್ತುತ್ತಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಇಟ್ರೆ ಸಾಕು ಹತ್ತುತ್ತೆ ಇದಕ್ಕೆ. ಹೌದಾ, ಸ್ವಲ್ಪ ಇದು ಬೇಡ ಅಂತ ನನಗೆ ಅನ್ನಿಸ್ತು. ಹೋಗ್ತೀನಿ ನಾನು, ಹೀಗಂದ್ರೆ ಬೇಗ ಹೋಗ್ಬಿಡುತ್ತೆ ಇದು. ಹಿಂಗಂದ್ರೆ ಇದು ಓಡಿಸ್ತೀನಿ ನಾನು, ಇದು ಹೋಗಲ್ಲ. ನೋಡಿ ಇಷ್ಟು ಹೊರತಾ ಇದೀನಿ ಆದ್ರೂ ಹೋಗ್ತಾ ಇಲ್ಲ, ಅದೇ ತರಾನೇ ಇದೆ ಇದು ಬಟ್ ಅದಕ್ಕೆ ಇದು ಕ್ರೀಮಿ ತರ ಇದೆ, ನಮ್ಮ ಹೇರ್ಸಿಗೆ ಅಪ್ಲೈ ಆಗತ್ತೆ ಅಂತ. ಈಗ ನೀವು ಎಮರ್ಜೆನ್ಸಿಗೆ ಹೋದ್ರೆ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬಹುದು ಟೆಂಪ್ರವರಿಗೆ ಅಂತ ನನ್ನ ಇದಕ್ಕೆ ವಿಡಿಯೋ ತಂದಿದ್ದೀನಿ ನಾನು. ನಮ್ಮ ಅಮ್ಮರಿಗೆ ಇದನ್ನ 2 ತರ, ಇದೊಂದು ಫಸ್ಟ್ ಟೈಮ್ ಇದು ಹಚ್ಬಿಟ್ಟು ನಿಮಗೆ ಡೆಮೋನು ತೋರಿಸ್ತೀನಿ, ಆಮೇಲೆ ಹತ್ತುತ್ತೋ ಇಲ್ಲೋ ಅಂತಾನು ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಟೈಮ್ ಇದನ್ನು ಕೂಡ ತೋರಿಸ್ತೀನಿ, ಹೇರಿಗೆ ಅಪ್ಲೈ ಮಾಡ್ಬಿಟ್ಟು ಯಾವ ರೀತಿ ಇರುತ್ತೆ. ವೈಟ್ ಹೇರ್ಸ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ. ನಾನು ವಿಡಿಯೋ ತಗೊಂಡ್ಬಂದಿದ್ದೀನಿ ನಮ್ಮ ಕಸ್ಟಮರ್ಸ್ಗೆ ಯೂಸ್ ಆಗಲಿ, ಯೂಟ್ಯೂಬರಿಗೆ ಒಂದು ಟಿಪ್ ಕೂಡ ಯೂಟ್ಯೂಬಿಗೆ ಹಂಚ್ಕೋಬೇಕು ಅನ್ನೋದು ಇದಕ್ಕೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ. ಮುಂದಿನ ವಿಡಿಯೋದಲ್ಲಿ ನೀವು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆ, ಧನ್ಯವಾದ.